ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕ್ತೀರಿ. ಎಲ್ಲರೂ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡೋದು, ಶೇರ್ ಮಾಡೋದು, ಅದ್ರ ಜೊತೆಗೆ ಮತ್ತು ಇನ್ನೂ ಹೊಸದಾಗಿ ಯಾರ ವಿಡಿಯೋಸ್ಗಳನ್ನು ಸ್ಟಡಿ ವ್ಲಾಗ್ಗಳನ್ನು ನೋಡಾಕ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಅದ್ರ ಜೊತೆಗೆ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮುಂಜಾನೆ ಮನೆ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ನಡೆದೈತಿ. ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸೈನ್ಸ್ ರಿವಿಷನ್ ಮಾಡ್ಕೊಳಾಗ್ತಿದೆ. ಇದು ಐಡಿಯಾಸ್ ಫಾರಮ್ ಅಂಥೇಳಿ ಒಂದು ಕನ್ನಡ ಚಾನಲ್ ಅದ ಸೈನ್ಸ್ದು. ಅದ್ರ ಜೊತೆಗೆ ಸೋಷಿಯಲ್ ಎಲ್ಲ ಸಬ್ಜೆಕ್ಟ್ಗಳು ಹೇಳ್ತಾರೆ. ಕಂಪ್ಯೂಟರ್ ಐತಿ, ತಂತ್ರಜ್ಞಾನ ಐತಿ, ಎಲ್ಲದ್ರ ಬಗ್ಗೆನೂ ಐತಿ. ಆದ್ರೆ ನನಗೆ ಬೇಕಾಗಿದ್ದು ಸೈನ್ಸ್ ವಿಡಿಯೋಸ್ಗಳು ಬೇಕಾಗಿತ್ತು. ಸೈನ್ಸ್ ಮೇಲೆ 150 ವಿಡಿಯೋಸ್ಗಳಿರುವಂತಹ ಒಂದು ಪ್ಲೇ ಲಿಸ್ಟ್ ಐತಿ. ಅಲ್ಲಿ ನೀವು ನೋಡ್ಕೋಬೋದು. ಭಾಳ ಚಂದ ಹೇಳ್ಕೊಟ್ಟಾರ ಸರ್. ಈಗ ಮಧ್ಯಾಹ್ನ 1:45 ಹಂಗೆ ಆಗೈತಿ. ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನಿಮಗೆಲ್ಲ ಮೊದಲಿನ ವಿಡಿಯೋಸ್ಗಳಲ್ಲಿ ಹೇಳೀನಿ, ಫ್ರೆಶ್ ಮೂಡ್ ಇದ್ದಾಗ ಮೊದಲಿಗೆ ಸೈಕಾಲಜಿ ಓದಿ ಮುಗಿಸ್ಬಿಡ್ತೀನಿ ಅಂಥೇಳಿ. ಈಗ ಸೈಕಾಲಜಿ ಸ್ಟಾರ್ಟ್ ಮಾಡೀನಿ. 1ನೇ ಪಾಠ ಮತ್ತು 2ನೇ ಪಾಠ ಮುಗ್ದೈತಿ. ಬೆಳವಣಿಗೆ ವಿಕಾಸನೂ ಫುಲ್ ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳು ಓದಾಕ್ತೀನಿ. ಇದರಲ್ಲಿನೂ ಕೂಡ ಒಂದು 5-6 ಪೇಜ್ ಆಗಿತ್ತು. ಮುಂದೆ ಕಂಟಿನ್ಯೂ ಮಾಡ್ಕೊಳಾಕ್ತೀನಿ. ಈಗ ಅದ್ರ ಜೊತೆಗೆ ಹಾಗೆ ನೋಟ್ಸ್ ಕೂಡ ಮಾಡ್ತಿರ್ತೀನಿ. ಬಹಳಷ್ಟು ಕಮೆಂಟ್ಸ್ಗಳು ಬರಾಕ್ತಾವು. ಯಾವ ಬುಕ್ಸ್ ಓದ್ತೀರಿ, ಗಣಿತಕ್ಕೆ ಯಾವುದು ರೆಫರ್ ಮಾಡ್ತೀರಿ, EVSಕ್ಕೆ ಯಾವುದು ರೆಫರ್ ಮಾಡ್ತೀರಿ, ಮತ್ತು TET ಸಿಲೆಬಸ್, ಸೈಕಾಲಜಿ ಸಿಲೆಬಸ್ ಕಳಿಸ್ರಿ ಅಂಥೇಳಿ ಬಹಳಷ್ಟು ಕಮೆಂಟ್ಸ್ಗಳು ಬರಾಕ್ತಾವು. ಕಮೆಂಟ್ಸ್ಗಳ ಮೇಲಿನ ಒಂದು ಸರ್ತಿ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಇವತ್ತು ಅಥವಾ ನಾಳೆ ಒಂದು ವಿಡಿಯೋ ಮಾಡಿ ರಿಪ್ಲೈ ಮಾಡ್ತೀನಿ ಎಲ್ಲರದು ಪ್ರತಿಯೊಂದಕ್ಕೂ. ಹಾಗೆ ಒಬ್ಬೊಬ್ರಿಗೆ ಹಾಗೆ ರಿಪ್ಲೈ ಕೂಡ ಮಾಡೀನಿ. ಸ್ವಲ್ಪ ಮನೆ ಕೆಲಸದೊಳಗೆ ಓದೋದ್ರೊಳಗೆ ಮೆಸೇಜ್ ನೋಡಿರ್ತೀನಿ, ರಿಪ್ಲೈ ಮಾಡೋಕೆ ಆಗ್ತಿರಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಏನು ತಿಳ್ಕೊಬೇಡ್ರಿ. ನೋಡಿದಾಗ ಮೆಸೇಜ್ ಮಾಡ್ತೀನಿ. ಹಾಗೆ ಒಂದು ವಿಡಿಯೋ ಮಾಡಿ ನಿಮಗೆಲ್ಲರಿಗೆ ರಿಪ್ಲೈ ಮಾಡ್ತೀನಿ. ವೈಯಕ್ತಿಕ ಭಿನ್ನತೆ ಒಳಗೆ ಬುದ್ಧಿಶಕ್ತಿ ಟಾಪಿಕ್ಕಿಗೆ ಅದೀನೀಗ. ನಾನು ಸೈಕಾಲಜಿ ಓದಾಕತ್ತಿದ್ದು ಪುಸ್ತಕ ಎಲ್ಲರಿಗೂ ಕಾಣ್ತಾನೆ ಇರ್ತೈತಿ. ವಾಮದೇವ್ ಅವ್ರದ್ದು ಬುಕ್ಕ ಒಂದೇ ಓದೀನಿ ಇಷ್ಟು ದಿವಸ. ಆದ್ರೂ ಎಲ್ಲ TETಗಳಿಗೂ ಇದೇ ಓದಿದ್ದು. ಫಸ್ಟ್ TET ಬಿಟ್ಟು ಉಳಿದಕ್ಕಿದ್ದು ಯಾವ ಫೇಸ್ ಮಾಡೀನಿ ಎಲ್ಲದಕ್ಕೂ ಇದೇ ಓದಿದ್ದು. ಕೆಲವೊಂದಿಷ್ಟು ಟಾಪಿಕ್ಸ್ಗಳ ಮೇಲೆ ನಾನು ವಿಡಿಯೋಸ್ಗಳನ್ನು ಕೇಳೀನಿ. ಬುಕ್ನಲ್ಲಿ ಇರದೇ ಇರುವಂತಹ ಟಾಪಿಕ್ಸ್ಗಳ ಮೇಲೆ ವಿಡಿಯೋಸ್ಗಳನ್ನು ಓದೀನಿ, ವಿಡಿಯೋಸ್ಗಳನ್ನು ನೋಡೀನಿ. ZPD ಆಗಿರ್ಬೋದು, 5E ಇರ್ಬೋದು, ಇವೆಲ್ಲದ್ರ ಬಗ್ಗೆ ಸ್ವಲ್ಪ ನಾನು ನೋಟ್ಸ್ಗಳನ್ನು ವಿಡಿಯೋಸ್ಗಳನ್ನು ನೋಡಿ ಮಾಡ್ಕೊಂಡಿದ್ದೆ. ಅದನ್ನೂ ಬರ್ಬರ್ತಾ ಯಾವಾಗ ನಾನು ನೋಟ್ಸ್ ಮಾಡ್ಕೋತೀನಿ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಿರ್ತೀನಿ. ಈಗ ಮಾತ್ರ ಫಸ್ಟಿಗೆ ವಾಮದೇವ್ ಅವರ ಪುಸ್ತಕ ಒಂದು ಸರ್ತಿ ಓದಿ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ಸೈಕಾಲಜಿ ವಾಮದೇವ್ ಅವ್ರ ಪುಸ್ತಕದ ಜೊತೆಗೆ ನಾನು SR ಎಜುಕೇಷನ್ದವ್ರದ್ದು ಲೈವ್ ಕ್ಲಾಸ್ಗಳನ್ನು ಕೂಡ ತಗೋತೀನಿ. ಅದು ಪೇಯ್ಡ್ ಕ್ಲಾಸ್ ಅಲ್ಲ, ಮೇಡಮ್ ಅವರು ಪೇಯ್ಡ್ ಕ್ಲಾಸ್ ಮಾಡೋಂಗಿಲ್ಲ, ಹಾಗೆ ಹೇಳ್ತಾರೆ ಅವರು. ಆದರೆ ನೀವು ಸದುಪಯೋಗ ಪಡ್ಕೋರಿ ಅಂಥೇಳಿ ಎಲ್ಲರಿಗೂ ಈ ಮೂಲಕ ತಿಳಿಸ್ತೀನಿ. ಭಾಳ ಚಂದ ಹೇಳ್ಕೊಡ್ತಾರೆ ಸೈಕಾಲಜಿ. ಪ್ರತಿಯೊಂದು ವಿಡಿಯೋ ಒಳಗೂ ನಾನು ನಿಮ್ಗೆ ಹೇಳಾಕ್ತೀನಿ. ಯಾಕಂದರೆ ಹೊಸದಾಗಿ ನೋಡ್ತಿರ್ತಾರೆ. ಎಲ್ಲ ವಿಡಿಯೋಸ್ಗಳನ್ನು ಒಬ್ಬೊಬ್ಬರು ನೋಡಿರಲ್ಲ ಫಸ್ಟ್ ಹಿಡ್ದು. ಯಾವುದು ರ್ಯಾಂಡಮ್ ಆಗಿ ಕ್ಲಿಕ್ ಮಾಡಿ ನೋಡ್ತಿರ್ತಾರೆ, ಅವರಿಗೆಲ್ಲ ಗೊತ್ತಾಗಲಿ ಅಂಥೇಳಿ ನಾನು SR ಎಜುಕೇಷನ್ ಚಾನಲ್ ಬಗ್ಗೆ ಪ್ರತಿಯೊಂದು ವಿಡಿಯೋ ಒಳಗೂ ಹೇಳಾಕ್ತೀನಿ. ಭಾಳ ಚಂದ ಹೇಳ್ಕೊಡ್ತಾರೆ. ನೀವು ಒಂದು ಸರ್ತಿ ಕ್ಲಾಸ್ ಕೇಳ್ರಿ ಅವ್ರದ್ದು. ಕ್ವಶನ್ ಆನ್ಸರ್ ಜೊತೆಗೆ ಅವರು ವಾಮದೇವ್ ಅವ್ರ ಪುಸ್ತಕವನ್ನು ಕವರ್ ಮಾಡ್ಕೊಳಾಕ್ತಾರೆ. ನೋಡಿರಿ, 1:45ರಿಂದ 4:15 ತನಕ ನಾನು ಸೈಕಾಲಜಿನೇ ಓದ್ಕೊಂಡೆ. ಇವತ್ತು ಸ್ವಲ್ಪ ಜಾಸ್ತಿನೇ ಅದೇ ಮೂಡಿತ್ತು, ಓದ್ಕೊಂಡ್ಬಿಟ್ಟೆ ಅದನ್ನೇ. ಈಗ ಅದಾದಮೇಲೆ ನೆಕ್ಸ್ಟ್ ಸಂಜೆನಾಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡಬೇಕಾಗಿತ್ತು. ಹುಡುಗರೆಲ್ಲ ಸೂಟಿ ಇತ್ತು, ಹುಡುಗರದೆಲ್ಲ ಏನಾರು ಮಾಡ್ಬೇಕಂಥೇಳಿ ಬಜ್ಜಿ ಮಾಡಾಕತ್ತೀವಿ. ಉಳ್ಳಾಗಡ್ಡಿ ಬಜ್ಜಿ, ಅದು ನಮ್ಮ ಮನ್ಯಾಗ ಎಲ್ಲರದು ಫೇವ್ರೇಟ್. ಹೀಗಾಗಿ ಅದಕ್ಕೆ ಪ್ರಿಪೇರ್ ಮಾಡ್ಕೊಳಕತ್ತೀನಿ. ಬಜ್ಜಿ ವಿಡಿಯೋನು ಕೂಡ ಹಾಕಿರ್ತೀನಿ, ಯಾರು ಬೇಕಿದ್ರೆ ನೋಡ್ಬೋದು. ಜಾಸ್ತಿ ನಾನು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದೆ ಅಡುಗೆ ಚಾನಲಿಂದನೇ ಸ್ಟಾರ್ಟ್ ಮಾಡಿದ್ದು. ಅಡುಗೆ ವಿಡಿಯೋಸ್ಗಳಿಂದನೇ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಅದಾದಮೇಲೆ ಕೆಲವೊಂದು ರಂಗೋಲಿ ವಿಡಿಯೋಸ್ಗಳನ್ನು ಹಾಕಿದ್ದೆ. ಇದಕ್ಕಿಂತಲೂ ಮುಂಚೆ ನಂದು
ಸ್ಟಿಚಿಂಗ್ ಚಾನಲ್ ಇತ್ತು, ಇನ್ನೂ ಆದರೂ ಅದು ಐತಿ. ಅರ್ಧರ ಅರ್ನಿಂಗ್ನು ಕೂಡ ಸ್ಟಾರ್ಟ್ ಐತಿ. 33,000 ಸಬ್ಸ್ಕ್ರೈಬರ್ಸ್ ಅದಾರ ಅದಕ್ಕೆ. ಈಗ ಟಿ ಇ ಟಿ ಮತ್ತು ಸಿ ಇ ಟಿಗಾಗಿ ಓದ್ತಾ ಇರೋದ್ರಿಂದ ನನಗೆ ಈ ಚಾನಲನ್ನು ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಅಡುಗೆ ವಿಡಿಯೋಸ್ಗಳನ್ನು ಮಾಡ್ಕೋತ ಕುಂತ್ರೆ ಓದೋದು ಬರೆಯೋದು ತಪ್ಪು ಬಿಡ್ತೈತೆ ನಂದಂತ ಹೇಳಿ ಒಂದು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಜೊತೆಗೆ ನಾನು ವ್ಲಾಗ್ ಮಾಡಿದ್ನಿ ಅಂತಂದ್ರೆ ಸ್ವಲ್ಪ ಗೃಹಿಣಿಯರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡಿ ಅನುಕೂಲ ಆಗ್ಬೋದು ಅಂತ ಹೇಳಿ ನನ್ನ ಚಾನಲು ನಡೀತೈತಿ ಮತ್ತು ಅದ್ರ ಜೊತೆಗೆ ನನ್ನ ಅಭ್ಯಾಸ ಕೂಡ ಆಗ್ತೈತಿ ಮತ್ತು ಎಲ್ಲರಿಗೂ ಅಭ್ಯಾಸ ಮಾಡೋರಿಗೆ ಒಂದು ಮೋಟಿವೇಶನ್ ಆಗ್ತದೆ ಅಂಥೇಳಿ ಈ ಚಾನಲನ್ನು ಕಂಟಿನ್ಯೂ ಮಾಡ್ಕೊಂಡು ಹೊಂಟೀನಿ. ನೆಕ್ಸ್ಟ್ ಎಲ್ಲ ಸಂಜೆನಾಗೆಲ್ಲ ಕೆಲಸ ಮುಗಿಸಿ ಊಟ ಅದೆಲ್ಲ ಮುಗಿಸಿ ಬಂದು ಮತ್ತೀಗ 8 ಗಂಟೆಗೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮೊದಲಿಗೆ ನಾನು ಮ್ಯಾಥ್ಸ್ ತೊಗೊಂಡಿನಿ. ಈಗ ಇದೂ ಕೂಡ ಕಮೆಂಟ್ ಇತ್ತು, ಮ್ಯಾಥ್ಸ್ಗಾಗಿ ಯಾವ ವಿಡಿಯೋಸ್ಗಳನ್ನು ನೋಡಕತ್ತೀರಿ ಅಂಥೇಳಿ. ಯಾವುದು ವಿಡಿಯೋ ಇಲ್ಲ, ಇದು ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಆ್ಯಪ್ ಐತಿ, ಅದರಲ್ಲಿ ಪುಸ್ತಕಗಳದು PDF ಇರ್ತೈತಿ. ಅದನ್ನು ನೋಡಿಕೊಂಡು ನಾನು ನೋಟ್ಸ್ ಮಾಡ್ಕೋತೀನಿ. ಈಗ ಪ್ರೈಮರಿ 5th ಹಿಡ್ದು 1ನೇ ಹಿಡ್ದು ಕೂಡ 10th ಎಲ್ಲ ಬುಕ್ಸ್ಗಳು ಆ ಆ್ಯಪ್ನಲ್ಲಿ ಸಿಗ್ತಾವೆ. ಡೌನ್ಲೋಡ್ ಮಾಡ್ಕೋಬೇಕು ನೀವು. ಆ ಆ್ಯಪ್ ಮೂಲಕ ನಾನು ನೋಟ್ಸ್ಗಳನ್ನು ಮಾಡ್ಕೋತಿರ್ತೀನಿ. ನಂದೀಗ ಮ್ಯಾಥ್ಸ್ 6th ಹಿಡಿದು 10th ತನಕ ಎಲ್ಲ ನೋಟ್ಸ್ ಮಾಡ್ಕೊಳ್ಳೋದು ಮುಗಿದಾದ್ಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಕ್ವೆಶನ್ ಆನ್ಸರ್ಗಳನ್ನು ಸಾಲ್ವ್ ಮಾಡ್ಕೋತಾ ಹೋಗ್ತೀನಿ. ಯಾಕಂದರೆ ಬೇಸಿಕ್ ಥಿಂಗ್ ನಮಗೆ ಮೊದಲು ಗೊತ್ತಾಗಬೇಕು. ಅದಾದಮೇಲೆ ಬೇರೆಯವರು ಟೀಚ್ ಮಾಡಿದ್ದು ಮತ್ತು ಅದಕ್ಕೆ ಸಾಲ್ವ್ ಮಾಡಿದ್ದು ಯಾವ ರೀತಿ ಸೊಲ್ಯೂಷನ್ ಕೊಟ್ಟರು ಅನ್ನೋದು ನಮಗೆ ನೀಟಾಗಿ ತಿಳಿತೈತಿ. ಮುಂದೆ ಯೂಟ್ಯೂಬ್ ಚಾನಲ್ಸ್ನಲ್ಲಿ ನಾನು ಮ್ಯಾಥ್ಸ್ ನೋಡಬೇಕಾದ್ರೆ ನಿಮಗೆ ಹೇಳ್ತೀನಿ. ಆದ್ರೂ ಇನ್ನೊಂದು ಸರ್ತಿ ಟಿ ಇ ಟಿಗೆ ಯಾವ ಚಾನಲನ್ನು ಓದಿದ್ದೆ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಚಾನಲ್ ಸಾಧನಾ ಅಕಾಡೆಮಿ ಅವ್ರದ್ದೇ ಐತೆ, ಅದನ್ನು ಕೂಡ ಅಲ್ಲಿ ನಾನು ಇನ್ನೊಂದು ಸರ್ತಿ ಅವ್ರ ಸರ್ ಹೆಸರು ಅದು ಎಲ್ಲ ನಾನು ನೀಟಾಗಿ ನಿಮಗೆ ಹೇಳ್ತೀನಿ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋದ ಕೊನೆಗೆ ರೇಖಾಗಣಿತದ ಕೆಲವೊಂದು ನೋಟ್ಸ್ ಕಳಿಸಿದ್ದೆ. ನಿಮಗೇನು ಅನ್ನಿಸ್ತು ಅದನ್ನು ನೋಡಿ ತಿಳಿಸ್ರಿ, ಯಾವ ರೀತಿ ಅನ್ನಿಸ್ತು ನೋಟ್ಸ್ ನೋಡಿ ಅಂಥೇಳಿ. ಅದರಲ್ಲಿ ಕೂಡ ನಮಗೆ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಅದಾವು. ರೇಖಾಗಣಿತದ ಮೇಲೆ ಬಿಂದು ಅಂದರೆ ಏನು ಹಿಡ್ಕೊಂಡು ಕೂಡ ವೃತ್ತದವರೆಗೂ ಖಂಡ ವೃತ್ತ ಅಂದ್ರೇನು, ಜಾಯ ಎಂದ್ರೇನು ಮತ್ತು ಕಂಸ ಎಂದ್ರೇನು, ಇವೆಲ್ಲ ನಾವು ನೀಟಾಗಿ ತಿಳ್ಕೊಂಡ್ವಿ ಅಂತಂದ್ರೆ, ಯಾಕಂದ್ರೆ ಬಹಳಷ್ಟು ದಿವಸಗಳಾಗಿರ್ತೈತೆ ನಾವು ಕಲಿತು ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರ್ತಾವೆ. ಅದಕ್ಕೋಸ್ಕರ ಒಂದು ಸರ್ತಿ ನೀಟಾಗಿ ಬರೆದು ಇಟ್ಕೋರಿ ಮ್ಯಾಥ್ಸ್ ಬುಕ್ಸ್ಗಳನ್ನು ನೋಡಿ. ಅದಾದಮೇಲೆ ನಾನು SR ಎಜುಕೇಷನ್ದವ್ರ ಕ್ಲಾಸ್ ಸ್ಟಾರ್ಟ್ ಆಯಿತು. ಅವ್ರದ್ದು 9ರಿಂದ 10 ಇರ್ತೈತಿ. 9, 8, 9, 10ಕ್ಕೆ ಅದು ಸ್ಟಾರ್ಟ್ ಮಾಡ್ತಾರೆ ಅವರು. ಶಾರ್ಪಾಗಿ 9 ಅಂತ ಇರೋಂಗಿಲ್ಲ, 9 ಮೇಲೆ ಸ್ಟಾರ್ಟ್ ಆಗ್ತೈತಿ, ಒಂದು 5 ನಿಮಿಷ ಹೆಚ್ಚು ಕಡಿಮೆ. ಅದಾದಮೇಲೆ ಅವರು 45 ಮಿನಿಟ್ಸ್ ತನಕ ಒಂದು ಕ್ಲಾಸ್ ತಗೋತಾರೆ. 15ರಿಂದ 20 ಕ್ವಶನ್ಸ್ಗಳನ್ನು ಹೇಳ್ತಾರೆ ಅವರು. ಅದ್ರ ಜೊತೆಗೆ ಆನ್ಸರ್ ಮತ್ತು ಆನ್ಸರ್ಗೆ ತಕ್ಕಂಗೆ ವಿವರಣೆಗಳಿರ್ತಾವೆ. ಅದ್ರ ಜೊತೆಗೆ ವಾಮದೇವ್ ಅಪ್ಪರ ಬುಕ್ಕವನ್ನು ಅವರು ಕವರ್ ಮಾಡ್ಕೊಳಕ್ತಾರೆ. ಎಲ್ಲ ವಾಮದೇವ್ ಅಪ್ಪರ ಪುಸ್ತಕವನ್ನು ಅನುಸರಿಸಿದ ಕ್ವಶನ್ ಆನ್ಸರ್ಗಳೇ ಇದ್ದಾವೆ. ಭಾಳ ಚಂದ ನೀಟಾಗಿ ಹೇಳ್ತಾರೆ. ನಾನು 8 ಗಂಟೆಯಿಂದ 9:15 ತನಕ ಮ್ಯಾಥ್ಸ್ ತೊಗೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಲೇಟಾಗಿ ಜಾಯಿನ್ ಆದೆ SR ಎಜುಕೇಷನ್ ಅವ್ರ ಕ್ಲಾಸನ್ನು. 9:15ರಿಂದ 10 ತನಕ ಆಯಿತು. 10ಕ್ಕೆ ಒಂದು ಸ್ವಲ್ಪ ಮುಂಚೆನೇ ಅವ್ರದ್ದು ಕ್ಲಾಸ್ ಮುಗೀತು. ಆದರೆ ನಾನು ಮುಗಿಸೋದು 10 ಗಂಟೆ ಆಯಿತು ಕ್ಲಾಸ್ ಮುಗಿಸೋದು. ಈಗ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಡಿ ಕುಂತೀವಿ ನೋಡ್ರಿ. ನಾನು ನನ್ನ ಮಗ ಇಬ್ಬರು ಕುಂತೀವಿ. 12 ಗಂಟೆ ಆಗಿತ್ತು, 11:45 ಹಂಗಾಗಿತ್ತು. ಆವಾಗ ಸ್ಟಾರ್ಟ್ ಮಾಡೀವಿ. ನಾನೀಗ ತೊಗೊಂಡಿರೋದು ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿನಿ. ಎಲ್ಲನೂ ಕವರ್ ಮಾಡ್ಕೋಬೇಕು. ಒಂದರೊಳಗೆ ಕುಂತ್ರೆ ಸ್ವಲ್ಪ ಮೈಂಡ್ ಇದು ಆಗ್ತೈತಿ, ಸ್ಟ್ರೆಸ್ ಆದಂಗೆ ಆಗ್ತೈತಿ. ಒಂದೊಂದು ಟೈಮಿಗೆ ಒಂದೊಂದು ಸಬ್ಜೆಕ್ಟ್ ತೊಗೊಂಡ್ವಿ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳು ಕವರ್ ಹಾಕೋತಾ ಹೋಗ್ತಾವೆ. ನಾನು ಸೈನ್ಸ್ ಈಗ 6th ಕ್ಲಾಸಿಂದು 2nd ಲೆಸನ್ ಇದೆ, ಅದು ಕೂಡ ಕಂಪ್ಲೀಟಾಗಿ ಹಾಕಿ ಬಂದೈತಿ. ಆಹಾರದ ಘಟಕಗಳ ಬಗ್ಗೆ ಸ್ಟಾರ್ಟ್ ಮಾಡಿದ್ದೆ ನಿನ್ನೆ. ಇವತ್ತು ಅದು ಇನ್ನೊಂದು ಚೂರು ಐತಿ, ಇನ್ನೊಂದು 2-3 ಪೇಜ್ ಐತಿ ಅಷ್ಟೇ. ಅದನ್ನು ಕವರ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಟಾಪಿಕ್ ತೊಗೋತೀನಿ. 2ನೇ ಚಾಪ್ಟರ್ನಲ್ಲಿ ಲಾಸ್ಟಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಬರುವಂತಹ ರೋಗಗಳ ಬಗ್ಗೆ ಐತಿ. ವಿಟಮಿನ್ ಎ, ವಿಟಮಿನ್ ಬಿ ಕೊರತೆಯಿಂದ, ವಿಟಮಿನ್ ಸಿ ಕೊರತೆಯಿಂದ. ಅದನ್ನು ನೋಟ್ಸ್ ಬರ್ಕೊಂಡು ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿನಿ. ಯಾಕಂದರೆ ಮುಂದಿನ ಕ್ಲಾಸ್ಗಳು ಯಾವ್ದಾರು ನೋಡಬೇಕಾದ್ರೆ ಇನ್ನೂ ಏನಾರ
ಎಕ್ಸ್ಟ್ರಾ ಅದ್ರ ಬಗ್ಗೆ ನೋಟ್ಸ್ ಬರಿಬೇಕು ಅಂಥೇಳಿ. ಅದ್ರ ಜೊತೆಗೆ ಈಗ ನಾನು 3rd ಲೆಸನ್ ಎಳೆಯಿಂದ ಬಟ್ಟೆ ಅನ್ನೋ ಟಾಪಿಕ್ ಐತಿ. ಅದರಲ್ಲಿ ಸ್ವಲ್ಪ ಕೆಲವೊಂದು ನೋಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು, ಅದನ್ನೆಲ್ಲ ನೋಟ್ ಮಾಡ್ಕೊಂಡಿನಿ. ಅದಾದಮೇಲೆ ನಾನು 4th ಟಾಪಿಕ್ ಪದಾರ್ಥಗಳು ಮತ್ತು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದೈತಿ. ಅದರೊಳಗೆ ಏನು ನಮ್ಗೆ ಬೇಕಾಗಿರುವಂತಹ ಪಾಯಿಂಟ್ಸ್ಗಳೇನಿಲ್ಲ, ಸಣ್ಣ ಹುಡುಗರಿಗೆ ಮೆಚುರಿಟಿಗೆ ತಕ್ಕಂಗೆ ಟಾಪಿಕ್ ಐತದು. ಪದಾರ್ಥಗಳನ್ನು ಯಾವ ರೀತಿ ಗುಂಪು ಮಾಡ್ಬೋದು, ಪ್ಲಾಸ್ಟಿಕ್ ಪದಾರ್ಥಗಳು, ಕಬ್ಬಿಣ ಪದಾರ್ಥಗಳು, ಈ ರೀತಿ ಐತಿ. ಅದಾದಮೇಲೆ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ 5th ಲೆಸನ್ ಐತಿ. ಅದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ತನಕ ಸೈನ್ಸ್ 6th ಕ್ಲಾಸದ್ದು ಒಂದನೇ ಪಾಠ ಹಿಡಿದು 4ನೇ ಪಾಠ ತನಕ ಕವರ್ ಆಯಿತು. 4ನೇ ಪಾಠದೊಳಗೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ. ಈಗ 5ನೇ ಪಾಠ ನೆಕ್ಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ದಿನದಿಂದ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ನಿಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಒಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಇಷ್ಟ ಆಗಿದ್ರೆ ಓದ್ತಿರುವಂತಹ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ, ಅವರಿಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.